ನಮಸ್ಕಾರ. ಬೆಂಗಳೂರಿನ ಕೆಂಗೇರಿ, ರಾಮನಗರ ಜಿಲ್ಲೆಯ ಕೆಂಗೇರಿನಲ್ಲಿ ಒಂದು ಮಾತನಾಡಕ್ಕೆ ಆಗದಂತ 14 ವರ್ಷದ ಹೆಣ್ಣು ಮಗಳನ್ನು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಆಗಿರುವಂತ ರಿಪೋರ್ಟ್ ಆಗಿದೆ. ತಂದೆ ತಾಯಿ ಪೋಸ್ಟ್ಮಾರ್ಟಮ್ ಮಾಡಬೇಕು, ನಮಗೆ ಕನ್ಫರ್ಮೇಷನ್ ಆಗಿ ಆರೋಪಿಗಳ ಮೇಲೆ ಕ್ರಮ ಆಗೋವರೆಗೂ ನಾವು ಈ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲ್ಲ ಅಂತ ಹಠ ಹಿಡಿದಿದ್ರು. ಏನೋ ಎಲ್ಲರೂ ಹೇಳಿ ಅದನ್ನು ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಸಮಸ್ಯೆ ಏನು ಅಂತಂದರೆ, ಸರ್ಕಾರ ಹೋಗಿ ಪರಿಹಾರ ಕೊಟ್ಬಿಟ್ರೆ ಆ ಮಗು ಬದುಕಿ ಬರೋದಿಲ್ಲ, ಅಥವಾ ಅತ್ಯಾಚಾರಗಳು ನಿಲ್ಲಬೇಕಲ್ಲ, ಅದು ತುಂಬ ಮುಖ್ಯವಾದಂಥ ಕಾರಣ. ಮತ್ತು ಅತ್ಯಾಚಾರಗಳು ಯಾಕೆ ಆಗ್ತಾ ಇದೆ? ಒಂದು ಮಾತನಾಡಕ್ಕೆ ಬರದಂಥ ಹೆಣ್ಣುಮಗಳನ್ನು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡುವಂಥ ಪರಿಸ್ಥಿತಿ ಏನಿತ್ತು? ಯಾಕೆ ಈ ಥರ ಆಗಿತ್ತು? ಮೋಸ್ಟ್ ಆಫ್ ದ ಹಿಂದೆ ಧಾರವಾಡದಲ್ಲೇ ಎಲ್ಲೋ ಒಂದು 5 ವರ್ಷದ ಮಗುವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಎನ್ಕೌಂಟರಲ್ಲಿ ಕೊನೆ ಆಯಿತು. ಪ್ರಶ್ನೆ ಏನಪ್ಪ ಅಂದರೆ, ಬರೀ ಧಾರವಾಡ ಕೆಂಗೇರಿಗೆ ಇದು ಸೀಮಿತವಾಗಿಲ್ಲ. ಹೋದ ವರ್ಷ ಕರ್ನಾಟಕದಲ್ಲಿ 3500ಕ್ಕೂ ಹೆಚ್ಚು ಪೋಸ್ಕೋ ಕೇಸ್ಗಳು ರಿಜಿಸ್ಟರ್ ಆಗಿದೆ. ಅಂದರೆ ಮೈನರ್ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಸರ್ಕಾರಿ ರೆಕಾರ್ಡ್ಸ್ ಹೇಳುತ್ತೆ, ಪೊಲೀಸ್ ರೆಕಾರ್ಡ್ಸ್ ಹೇಳುತ್ತೆ. ಕೇವಲ 5ನೇ ತಿಂಗಳು ನಡೀತಾ ಇದ್ದೀವಿ ನಾವು. ಬೆಂಗಳೂರಲ್ಲಿ 100ಕ್ಕೂ ಹೆಚ್ಚು ಅತ್ಯಾಚಾರದ FIRಗಳು ರಿಜಿಸ್ಟರ್ ಆಗಿದೆ, 4ಕ್ಕೂ ಹೆಚ್ಚು ಗ್ಯಾಂಗ್ ರೇಪ್ಸ್ ರಿಜಿಸ್ಟರ್ ಆಗಿದೆ. ಇದಕ್ಕೆಲ್ಲ ಕಾರಣ ಏನು? ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋಂಥ ಈ ಕಾರಣಕ್ಕೂ ಯಾಕಿದನ್ನು ನಾವು ತಡೆಯೋಕ್ಕಾಗ್ತಾ ಇಲ್ಲ? ತಡೆಯೋಕ್ಕಾಗದಿರೋದು ಕಾರಣ ಒಂದೇನೇ, ಇವತ್ತಿನ ಸಮಯದಲ್ಲಿ ಯುವಕರಿಗೆ ಸಿಗ್ತಾ ಇರುವಂಥ ಬ್ಯಾಂಡ್ ನಾರ್ಕೋಟಿಕ್ಸ್ ಡ್ರಗ್ಸ್ ಏನಿದೆ, ಗಾಂಜಾ, ಅಫೀಮ್, ಹೈಡ್ರೋ, MDMA, ಈ ನಾನಾ ರೀತಿಯ ಟೈಡೋಲ್, ನಾನಾ ರೀತಿಯ ಈ ಡ್ರಗ್ಸ್ ಏನಿದೆ, ಈ ಡ್ರಗ್ಗಳು ಈಸಿಯಾಗಿ ಅವೈಲೇಬಲ್ ಆಗ್ತಾ ಇದೆ. ಇದನ್ನು ತಡಿಬೇಕಾದಂಥ ಪೊಲೀಸರು ಏನೋ ಒಂದಷ್ಟು ಹಣ ಸಿಗುತ್ತೆ ಅನ್ನೋ, ಎಲ್ಲರೂ ಅಲ್ಲ, ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಅಧಿಕಾರಿಗಳಿದ್ದಾರೆ ಅಥವಾ ಪೊಲೀಸ್ ವ್ಯವಸ್ಥೆ ಇದೆ. ಅವರುಗಳು ಈ ಡ್ರಗ್ ಟ್ರಾಫಿಕರ್ಗಳು ಕೊಡುವಂಥ ಹಣಕ್ಕೆ ಮಾರಿ ಹೋಗಿ ಈ ಡ್ರಗ್ಗನ್ನು ಬ್ಯಾನ್ ಡ್ರಗ್ಸ್ ಹೇಗೆ ಸಿಗ್ತಾ ಇದೆ? ಈಗ ನಾನು ಹೇಳ್ತಿರೋದು ಆರೋಪ ಸುಳ್ಳಾದ್ರೆ, ಈ ಬ್ಯಾನ್ ಡ್ರಗ್ಸ್ ಇವತ್ತಿನ ಯುವಕರಿಗೆ ಎಲ್ಲಿಂದ ಸಿಗ್ತಾ ಇದೆ? ಬೆಂಗಳೂರಿನ ಬೀದಿನಲ್ಲಿ ಡ್ರಗ್ಸ್ ಸಿಗ್ತಾ ಇದೆ. ಅದನ್ನು ತಡಿಬೇಕಾದಂಥ 130 ಪೊಲೀಸ್ ಸ್ಟೇಷನ್ಗಳು ಮತ್ತು ಕರ್ನಾಟಕದಲ್ಲಿರುವಂಥ 1000 ಪೊಲೀಸ್ ಸ್ಟೇಷನ್ ಅವರು ಈ ಡ್ರಗ್ ಟ್ರಾಫಿಕರ್ಗಳ ಜೊತೆ ಕೈ ಮಿಲಾಯಿಸ್ಕೊಂಡು ಈ ಡ್ರಗ್ಗಳನ್ನು ಇವತ್ತಿನ ಯುವ ಜನತೆಗೆ ಸಿಕ್ಕಿದ್ರೆ, ಇಂಟಾಕ್ಸಿಕೇಶನ್ ಆಗಿರುವಂಥ ಈ ಡ್ರಗ್ ಮನಸ್ಸು ಕಿಕ್ಕನ್ನು ಬಯಸುತ್ತೆ. ಕಿಕ್ಕಲ್ಲಿ ಅತ್ಯಾಚಾರಗಳಾಗ್ತಾ ಇದೆ, ಕಿಕ್ಕಲ್ಲಿ ಪೋಸ್ಕೋ ಮೈನರ್ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ. ಈ ಥರ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿ ಆ ಕಿಕ್ಕು, ಕಿಡ್ನಾಪ್ ಮಾಡೋದೊಂದು ಕಿಕ್ಕು, ರೇಪ್ ಮಾಡೋದೊಂದು ಕಿಕ್ಕು, ಇದಕ್ಕೆಲ್ಲ ಮತ್ತೆ ಆ ಕೊಲೆ ಮಾಡಿ ಮತ್ತೆ ಎವಿಡೆನ್ಸ್ ಸಿಗಬಾರ್ದು ಹೇಳ್ಬಿಡ್ತಾರೆ ಅಂತ ಕೊಲೆ ಮಾಡಿ ಬಿಸಾಕ್ಬಿಟ್ರೆ, ಇದನ್ನ ಸತ್ತ ಮೇಲೆ ನಾವು 4 ಲಕ್ಷ ತಗೊಂಡೋಗಿ ಸರ್ಕಾರ ಕೊಡೋದು, ಅಥವಾ ಸತ್ತಾಗ ಯಾವುದೋ ಒಂದು ಮಗು ಅತ್ಯಾಚಾರದಲ್ಲಿ ಸತ್ತಾಗ ಪೊಲೀಸರು ಪಬ್ಲಿಕ್ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ಧಾರವಾಡದಲ್ಲಿ ಗುಂಡಾಕಿ ಕೊಂದದು, ಅದನ್ನ ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈ ಮೂಲಕ ಕೇಳುತ್ತಾ, ನಮಗೆ ಪರಿಹಾರಕ್ಕಿಂತ ಇದೇ ರಾಜಕಾರಣಿ ಮನೆಯಲ್ಲೋ ಅಥವಾ ಮಿನಿಸ್ಟರ್ ಮನೆಗಳಲ್ಲೋ ಅವ್ರ ಹೆಣ್ಣು ಮಕ್ಕಳ ಜೊತೆ ಈ ಥರ ಆಗಿದ್ರೆ ಇದೇ ರೀತಿ ಹೋಗಿ ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ತಾ ಇದ್ರ. ನಮಗೆ ಅತ್ಯಾಚಾರಗಳು ನಿಲ್ಲಬೇಕಾಗಿದೆ. ಕರ್ನಾಟಕದಲ್ಲಿ 3500 ಪೋಸ್ಕೋ ಕೇಸ್ಗಳು 2024 ದಾಖಲಾಗಿವೆ. ಕೇಳೋದಾದ್ರೆ ಇವರಿಗೆಲ್ಲ ಶಿಕ್ಷೆ ಆಯ್ತಂತ. ಶಿಕ್ಷೆಗಿಂತ ಹೆಚ್ಚಾಗಿ ಈ ಡ್ರಗ್ ಅನ್ನ ತಡೆದರೆ ಮಾತ್ರ ಕರ್ನಾಟಕ ಉಳಿಯಲು ಸಾಧ್ಯ, ಎಸ್ಪೆಷಲಿ ಬೆಂಗಳೂರಲ್ಲಿ ಉಳಿಯಲು ಸಾಧ್ಯ. 4ನೇ ತಿಂಗಳು 100ಕ್ಕೂ ಹೆಚ್ಚು ಅತ್ಯಾಚಾರ ರೇಪ್ ಕೇಸಸ್ ರಿಜಿಸ್ಟರ್ ಆಗಿದೆ. ಬೆಂಗಳೂರಿನ 130 ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟರ ಮಟ್ಟಿಗೆ ಹೆಣ್ಣುಮಕ್ಕಳು ಸೇಫು, ಎಷ್ಟು ಮಟ್ಟಿಗೆ ಸಮಾಜ ಸೇಫು. ಆಮೇಲೆ ಬೆಂಗಳೂರು ಹೋಗಿ ಈಗ ಗ್ರೇಟರ್ ಬ್ಯಾಂಗ್ಳೂರು, ನೀವು ಗ್ರೇಟರ್ ಬ್ಯಾಂಗ್ಳೂರು ಮಾಡ್ತಿರೋ ಇನ್ನೊಂದು ಬ್ಯಾಂಗ್ಳೂರು ಮಾಡ್ತಿರೋ ಗೊತ್ತಿಲ್ಲ. ರಕ್ಷಣೆ ಇಲ್ಲದಂಥ ವ್ಯವಸ್ಥೆನಲ್ಲಿ ಇವತ್ತಿನ ಸಮಾಜ ಬದುಕ್ತಾ ಇದೆ, ಎಸ್ಪೆಷಲಿ ಹೆಣ್ಮಕ್ಳು ಬದುಕ್ತಾ ಇದೆ. ಹೂ ಇಸ್ ಸೇಫ್? ಫೆಬ್ರವರಿ 8ನೇ ತಾರೀಕು ಸಿ ವಿ ರಾಮನಗರದಲ್ಲಿ ಕದಂಬ ಅನ್ನೋನು ಒಂದು 3 ಜನಕ್ಕೆ ಕತ್ ಕುಯ್ದಾಗ್ತಾನೆ. ಇಂಟಾಕ್ಸಿಕೇಟೆಡ್ ಡ್ರಗ್ ಇಂಟಾಕ್ಸಿಕೇಶನ್. ಯಾರೋ CSF ರಿಟೈರ್ಡ್ CSF ಮಗ ಡ್ರಗ್ ಕಾಸು ಕೊಟ್ಟಿಲ್ಲ ಅಂತ ಬೆಂಗಳೂರಲ್ಲಿ ಅಪ್ಪನನ್ನ ಚಾಕು ತಗೊಂಡು ತಿವಿದು ಸಾಯ್ತಾನೆ. ಈ ಕಿಲ್ಸ್ ದುಡ್ಡು ಕೊಟ್ಟಿಲ್ಲ ಅಂತ ಯಾರೋ ರಾಹುಲ್ ಅಂತ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಲಿಮಿಟ್ಸ್ ಅಲ್ಲೋ ಅಥವಾ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ತಾಯಿಯ ಕೈ ಕುಯ್ದಾಗ್ತಾನೆ. ಇವತ್ತಿನ ಯುವಕರ ಕೈಗೆ ಈ ಡ್ರಗ್ ಅನ್ನೋದು ಕೈ ಸಿಕ್ಕಿ
ಈ ರೀತಿ ಆಗ್ತಾ ಇದೆ. ಅತ್ಯಾಚಾರ ಪ್ರಕರಣಗಳು ಏರ್ಲಿಕ್ಕೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಪ್ರಕರಣ ಹೆಚ್ಚಾಗ್ಲಿಕ್ಕೆ, ಅಥವಾ ಹೆಣ್ಣು ಮಕ್ಕಳನ್ನ ಈ ಪ್ರಿವೆಂಟ್ ಮಾಡೋಕ್ಕಾಗ್ತಲ್ಲ. ಒಂದು ತಿಂಗಳ ಮುಂಚೆ ಬೆಂಗಳೂರಲ್ಲಿ ಮಧ್ಯರಾತ್ರಿ ಇಬ್ಬರು ಹೆಣ್ಮಕ್ಳು ನೋಡ್ಕೊಳ್ತಾರೆ, ಮೊಲೆಸ್ಟೇಷನ್ ಆಗುತ್ತೆ, ಅವ್ರ ಮೇಲೆ ಕೈ ಹಾಕಾಗುತ್ತೆ, ಅವ್ನು ತಪ್ಪಿಸ್ಕೊಂಡು ಹೋಗ್ತಾನೆ. ಈ ಎಲ್ಲಾ ಕ್ರೈಮ್ಸ್ ಆಗಿರ್ಬೋದು, ಇವತ್ತು ಹೆಚ್ಚುತ್ತಿರುವ ಕ್ರೈಮ್ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಗಾಡಿಗಳನ್ನ ಆಚೆ ಬಿಟ್ಟರೆ ವೀಲ್ಗಳನ್ನ ಬಿಚ್ಕೊಂಡು ಹೋಗ್ಬೋದು, ಏನೋ ಕುಡಿಯುವಂತ ಹಾಲು ಕಳ್ತನ ಆಗ್ತಾ ಇದೆ, ಸಿಲಿಂಡರ್ ಕಳ್ತನ ಆಗ್ತಾ ಇದೆ. ಎಲ್ಲದೂ ಅಷ್ಟೇನೆ ಈ ಡ್ರಗ್ಗೋಸ್ಕರ ಬೇಕಾದಂತ ಹಣವನ್ನ ಕ್ರೈಮ್ ಮಾಡಿ ಆದ್ರೂ ಪಡ್ಕೊಂಡು ತಮ್ಮ ಕಿಕ್ಕನ್ನು ಏರ್ಸ್ಕೊಳ್ಳುವಂತ ಒಂದು ಯುವ ಜನತೆ ಕ್ರಿಯೇಟ್ ಆಗ್ಬಿಟ್ಟಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಕರ್ನಾಟಕದ ಬಾರ್ಡರ್ಗಳು, ನಮ್ಮ ಕರ್ನಾಟಕ ಡ್ರಗ್ ಅನ್ನೋದಕ್ಕೆ ಲಾಕ್ ಆಗಬೇಕು. ಲಾಕ್ ಮಾಡಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ, ಇವತ್ತಿನ ಪೊಲೀಸ್ ಇಲಾಖೆ ಮೇಲೆ ಇದೆ. ಭ್ರಷ್ಟ ಪೊಲೀಸರೇ ದಯಮಾಡಿ ಈ ಡ್ರಗ್ ಅನ್ನ 2010ರಲ್ಲಿ ಎಲ್ಲೋ ಮಲಗಿದಂತ ಡ್ರಗ್ ದಂಧೆಯನ್ನ ಇವತ್ತು 2025ಕ್ಕೆ ಹೆಮ್ಮರವಾಗಿ ಬೆಳೆದಿದೆ. ಇದನ್ನ ಇವತ್ತು ಪ್ರಿವೆಂಟ್ ಮಾಡಿಲ್ಲ ಅಂತಂದ್ರೆ ನಾಳೆ ದಿವಸ ನಿಮಗೂ ತೊಂದರೆ ಆಗುತ್ತೆ. ಈ ಸಮಾಜ ಅಂತೂ ಶಾಂತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿದಿನ ರೇಪ್ ನಡೀತಾ ಇದೆ, ಪ್ರತಿದಿನ ಕಿಡ್ನಾಪ್ಸ್ ನಡೀತಾ ಇದೆ, ಮಕ್ಕಳ ಕಿಡ್ನಾಪ್ಸ್ ಆಗ್ತಾ ಇದೆ, ಅತ್ಯಾಚಾರ ಪ್ರಕರಣ ಏರ್ತಾ ಹೋಗ್ತಾ ಇದೆ. ಪೋಕ್ಸೋ ಕೇಸ್ಗಳ ಸಂಖ್ಯೆ ಅಂತೂ ಏರ್ತಾ ಹೋಗಿದೆ. 3500 ಪೋಕ್ಸೋ ಕೇಸುಗಳು 2024 ರಿಜಿಸ್ಟರ್ ಆಗಿದೆ. ಇದನ್ನು ತಡೆಗಟ್ಟಬೇಕಾದ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇದೆ. ನಾನು ಹೇಳ್ತೀನಲ್ಲ, ಬದಲಾವಣೆ ಬೇಕಾಗಿದೆ, ಬದಲಾವಣೆ ಸಮಾಜನ ನಾವು ನೋಡಬೇಕಾಗಿದೆ. ಅಂತ ಸರ್ಕಾರಗಳು, ಅಂತ ಹೋಮ್ ಮಿನಿಸ್ಟ್ರು, ಅಂತ ಪೊಲೀಸ್ ಇಲಾಖೆ ತಮ್ಮ ಮನಸ್ಸಿನಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲದಾದ್ರೆ ಅತ್ಯಾಚಾರ ಹೋದಾಗ ಕಣ್ಣೀರು ಓಡಿಸೋದು, ಅವತ್ತೊಂದೆರಡು ಲೈನ್ ಬರೆದು ಬಿಡೋದು, ಅಥವಾ ಅವ್ರಿಗೊಂದಷ್ಟು ಕಾಸು ಕೊಟ್ಬಿಡೋದು, ಅಥವಾ ಧಾರವಾಡ ತರ ಆ ಮಗುನ ಅತ್ಯಾಚಾರ ಮಾಡೋ ಪ್ರಕರಣದಲ್ಲಿ ಗುಂಡ ಹಾಕ್ಬಿಡೋದು. ಈ ಡ್ರಗ್ ನ ತಡೆದೆ ನೀವು ಏನೇ ಮಾಡಿದ್ರು ಕೂಡ ಈ ಡ್ರಗ್ ದಂಧೆ, ಡ್ರಗ್ ಟ್ರಾಫಿಕಿಂಗು, ನಮಗಿರೋ ಮಾಹಿತಿ ಪ್ರಕಾರ 4,000ದಿಂದ 5,000 ಕೋಟಿ ಡ್ರಗ್ ಬೆಂಗಳೂರಲ್ಲಿ ಪ್ರತಿ ತಿಂಗಳು ಇಳಿಯುತ್ತೆ. ಸರಬರಾಜು ಆಗತ್ತೆ, ಮಾರಾಟ ಆಗತ್ತೆ, ಸೇವನೆ ಆಗತ್ತೆ, ಅದರಿಂದ ಕ್ರೈಮ್ ಆಗತ್ತೆ. ಈ 4,000ದಿಂದ 5,000 ಕೋಟಿ ಬೆಲೆ ಬಾಳುವ ಮಣಿಪುರಿಂದ ಗಾಂಜಾ ಬರುತ್ತಂತೆ, ಈ ಕಡೆ ಕೊಳ್ಳೇಗಾಲದಿಂದ ಗಾಂಜಾ ಬರುತ್ತೆ, ತಮಿಳುನಾಡಿಂದ ಗಾಂಜಾ ಬರುತ್ತೆ, ಕೇರಳದಿಂದ